ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮತ್ತು ನನ್ನ ಸಿಸ್ಟರು ಹೇರ್ ಕಟ್ ಮಾಡಿಸೋಣ ಅಂತ ಹೋಗಿದ್ವಿ. ಸೊ ನನ್ನದೊಂದು ಇಮ್ಯಾಜಿನೇಷನ್ ಇತ್ತು ಈ ಥರ ಬರಬೇಕು ಅಂತ ಅಂದ್ಬಿಟ್ಟು. ನಾನು ಒಂದು 2-3-4 ಇಯರ್ಸ್ ಬ್ಯಾಕ್ ಒಂದು ಹೇರ್ ಸ್ಟೈಲ್ ಕಟ್ ಮಾಡಿಸಿದೆ. ಅದೇ ಥರ ಬೇಕು ಅಂತ ನಾನು ಅವ್ರಿಗೆ ತೋರಿಸಿದ್ದೆ ಫೋಟೋದಲ್ಲಿ. ನಂದು ಯಾವಾಗ ಮಾಡಿಸಿದ್ನೋ ಆ ಥರ. ಬಟ್ ಅವರು ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದು. ಮೇಲ್ಗಡೆ ಹೇರ್ಸ್ ಎಲ್ಲ ಫುಲ್ಲು ಏನು ಫ್ರಂಟ್ ಕಟ್ ಏನೇ ಇದೆ ಹೇರ್ಸ್ ಅದು ಸ್ವಲ್ಪ ಶಾರ್ಟ್ ಮಾಡಿಬಿಟ್ಟಿದ್ರು. ನನಗದು ಫಸ್ಟ್ ಫೀಲಿಂಗ್ ಹೆಂಗೆ ಅನ್ನಿಸ್ತಿದೆ ಅಂತ ಅಂದರೆ, ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಏನೋ ಒಂಥರ ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ, ಕಾಲೇಜ್ ಗೋಯಿಂಗ್ ಗರ್ಲ್ ಥರ ಕಾಣಿಸ್ತಾ ಇದ್ದೀನಿ ಅಂತ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸ್ಟಾರ್ಟಿಂಗ್ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರಿಗೆ ಹೇಳ್ದೆ, ನನಗೆ ತುಂಬ ಡಿಸಪಾಯಿಂಟ್ ಆಯಿತು, ಚೆನ್ನಾಗಿಲ್ಲ ಹೇರ್ ಕಟ್ಟು, ತುಂಬ ಶಾರ್ಟ್ ಮಾಡಿಬಿಟ್ರಿ ಫ್ರಂಟ್ ಕಟ್ಟು ಅಂತ ನಾನು ಅಂದ್ಕೊಂಡು. ಆಮೇಲೆ ನನ್ನ ತಂಗಿ ನೆಕ್ಸ್ಟ್ ಅವಳು ಹೇರ್ ಕಟ್ ಮಾಡಿಸ್ಕೊತಾ ಇದ್ಲು. ಸೊ ಆಮೇಲೆ ಯಾಕೋ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವೋ, ಯಾವಾಗಲೂ ಒಂದೇ ಥರ ಮಾಡಿಸ್ತಾ ಇದ್ವಿ. ಒಂದು ಸ್ವಲ್ಪ ಸಮಥಿಂಗ್ ಶಾರ್ಟ್ ಚೆನ್ನಾಗಿದೆ ಹೇರ್ಸು. ಮತ್ತು ಫ್ರಂಟ್ ಹೇರ್ ಅಂತೂ ಸೆಟ್ಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಪ್ರಾಮಿಸ್ ಹೇಳ್ತೀನಿ, ಸೆಟ್ಟಿಂಗ್ಸ್ ಎಲ್ಲ ಹೋದ್ಮೇಲೆ ಆ ಥರ ಇರೋದೇ ಇಲ್ಲ. ಬಟ್ ಅದನ್ನು ಹೇಗೆ ಕೂಮ್ ಮಾಡ್ತೀನಿ, ಹೇಗೆ ಮ್ಯಾನೇಜ್ ಮಾಡೋದು, ಅದೇ ನನಗೊಂದು ದೊಡ್ಡ ಚಾಲೆಂಜ್ ಅಂತ ಅಂದ್ಕೊಂಡಿದ್ದೆ. ಸೊ ಆವಾಗಂತೂ ಇಷ್ಟ ಆಗಲಿಲ್ಲ. ಸ್ವಲ್ಪ ಆಗ್ತಾ ಆಮೇಲೆ ಹೇರ್ ಸೆಟ್ಟಿಂಗ್ಸ್ ಎಲ್ಲ ತುಂಬ ನೀಟಾಗಿ ಕೂತ್ಕೊಂಡ್ಮೇಲೆ ನಂಗೆ ತುಂಬಾ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನ್ನ ತಂಗಿ ಎಲ್ಲ ಅವಳು ಹೇರ್ ಕಟ್ ಮಾಡಿಸ್ತಾ ಇದ್ಲು. ಅವಳು ಈ ಥರದ್ದೆಲ್ಲ ಏನು ಮಾಡಿಸ್ಲಿಲ್ಲ. ಜಸ್ಟ್ ಏನಂತಾರೆ, ಹಿಂದಗಡೆ ಸ್ವಲ್ಪ ಶಾರ್ಟ್ ಹೇರ್ ಮಾಡಿಸಿದ್ಲು ಅಷ್ಟೇ, ಒಂದು ಚೂರು ಸ್ಪ್ಲಿಟ್ ಎಂಡ್ಸ್ ಆಗಿರೋದನ್ನು ಅಷ್ಟೇ. ಹಾಗೆ ನಾನು ಹಿಂದೆಗಡೆ ಇಲ್ಲೆಲ್ಲ ಕೂತಿದ್ನಲ್ಲ, ಹಾಗೆ ಒಂದು ಸ್ವಲ್ಪ ನೋಡಿ ಬ್ರಿಗೇಡ್ ಮಿಲೇನಿಯಮ್ ಎಷ್ಟು ಟ್ರಾಫಿಕ್ ಆಗಿದೆ ರಜದ ಟೈಮ್ನಲ್ಲೂ ಅಂತ ಅಂದ್ಬಿಟ್ಟು ಅಂದ್ಕೊತಿದ್ದೆ. ಒಂದೊಂದು ಸತಿ ಇದಕ್ಕಿಂತ ಜಾಸ್ತಿನೇ ಇರುತ್ತೆ. ಸೊ ಅಪಾಯಿಂಟ್ಮೆಂಟ್ ತೊಗೊಂಬಂದರೆ ಒಳ್ಳೆಯದು, ಇಲ್ಲಾಂದರೆ ಇನ್ನೂ ಕೂರಿಸ್ತಾರೆ, ತುಂಬ ವೆಯ್ಟ್ ಮಾಡಿಸ್ತಾರೆ. ಅದಾದಮೇಲೆ ಸ್ವಲ್ಪ ಬಾಡಿನ ಹೈಡ್ರೇಟ್ ಮಾಡಿಕೊಂಡು ನನ್ನ ತಂಗಿ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ತೊಗೋಬೇಕು ಅಂದ್ಲು. ಸೊ ಅಲ್ಲೇ ಒಂದು ಅಂಗಡಿ ಇತ್ತು, ಹಾಗಾಗಿ ಅಲ್ಲೇ ಒಂದು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಇದು ಪ್ಯಾಲೇಸ್ ಗ್ರೌಂಡಿಗೆ ಹೋಗ್ತಾ ಇದ್ದೀವಿ. ಕ್ರಿಸ್ಮಸ್ ಪ್ರಯುಕ್ತ ಕೇಕ್ ಶೋ ಅರೇಂಜ್ ಮಾಡಿರ್ತಾರಲ್ವ ಯಾವಾಗ್ಲೂ. ಸೊ ಹಾಗಾಗಿ ಕ್ರಿಸ್ಮಸ್ ದಿವಸನೇ ನಾವು ಹೋಗ್ತಾ ಇದ್ದೀವಿ. ಹೊರಟಿದ್ದು ಸ್ವಲ್ಪ ಲೇಟೇ ಆಗೋಯಿತು, ಬಟ್ ಚೆನ್ನಾಗಿತ್ತು. ಹೋಗಬೇಕಾದ್ರೆ ಎಷ್ಟು ನಮ್ಮ ಮನೆಯಿಂದ ಅಂತೂ ಸಿಕ್ಕಾಪಟ್ಟೆ ದೂರನೇ ಅನ್ಬೋದು. ಅದು ಈವ್ನಿಂಗ್ ಬೇರೆ ಬಿಟ್ವಿ, ಟ್ರಾಫಿಕ್ ಇರುತ್ತೆ ಅಂತ. ಬಟ್ ಮ್ಯಾನೇಜ್ ಆಯಿತು, ಹೇಗೋ ರಜಾ ಇದ್ದಿದ್ದಕ್ಕೆ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಸೊ ಕೇಕ್ ಶೋಗೆ ಬಂದ್ವಿ. ತುಂಬಾ ಜನ ಇದ್ದರು ಮಾತ್ರ ಸಿಕ್ಕಾಪಟ್ಟೆ. ಕೇಕ್ ಶೋದು ಎಂಟ್ರಿ ಫೀಸ್ ಏನು ಅಂತ ಅಂದರೆ 150 ರೂಪೀಸು ಪರ್ ಹೆಡ್. ಸೊ ಅದು ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ. ಅಲ್ಲಿ ಏನು ಅಷ್ಟೊಂದು ಕೇಕ್ಸ್ ತುಂಬ ನೋಡೋವಂಥ ಅಷ್ಟು ಫುಲ್ಲು ಜಾಸ್ತಿ ಏನು ಜೋಡಿಸಿಲ್ಲ, ಒಂದು ಸ್ವಲ್ಪ ಅಷ್ಟೇ ಇರೋದು. ಬಟ್ ಅಲ್ಲಿ ತಿನ್ನೋದು ಮತ್ತು ಅಡ್ವರ್ಟೈಸ್ಮೆಂಟ್ಸಿಂದು, ಹಾಗೆ ಅಲ್ಲಿ ಈಗ ನಾವೆಲ್ಲ ಎಕ್ಸಿಬಿಷನ್ ನೋಡ್ತಾ ಇದ್ವಿ ತುಮಕೂರಿನಲ್ಲಿ, ನಮ್ಮ ಸ್ಕೂಲಲ್ಲೆಲ್ಲ ಹಾಕೋರು, ನಮ್ಮ ಸ್ಕೂಲ್ ಗ್ರೌಂಡೆಲ್ಲ ಎಕ್ಸಿಬಿಷನ್ ಅದೇ ಥರನೇ ಸೇಮೇ ಇದೆ. ನಾನೇನೋ ಬರೀ ಫುಲ್ಲು ಕೇಕ್ಸ್ ಇರುತ್ತೆ ಎಕ್ಸಿಬಿಷನು, ಕೇಕ್ಸ್ ಎಲ್ಲ ತಿನ್ಬೋದು ಆ ಥರ ಇರುತ್ತೇನೋ ಅಂತ ನಾನೇನೋ ಬೇರೆ ಥರ ಅಂದ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಇದ್ದಿದ್ದೆ ಬರೀ ಒಂದು ಸ್ವಲ್ಪ ಅಷ್ಟೇ ನೋಡೋದಕ್ಕೆ ಕೇಕ್ಸ್ ಇದ್ದಿದ್ದು. ನೆಕ್ಸ್ಟ್ ಎಲ್ಲ ಬರೀ ಸ್ಟಾಲ್ಸ್ ಇದ್ದರು, ಅಲ್ಲೆಲ್ಲ ಬೇಕಾದ್ರೆ ಕೇಕ್ಸ್ ಎಲ್ಲ ಅದು ಸೇಲ್ ಮಾಡ್ತಾಯಿದ್ರು, ಬೇಕಾದರೆ ತಿನ್ಬೋದು ಅಂತ. ಒಂದು ಇದನ್ನು ತೊಗೊಂಡಿದ್ವಪ್ಪ, ಕೇಕ್ ಎಲ್ಲ ಬೇಡ, ಏನದು ಜೋಳದ ಬರುತ್ತಲ್ಲ ಸ್ವೀಟ್ ಕಾರ್ನು, ಅದನ್ನು ತೊಗೊಂಡಿದ್ವಿ. ಎಷ್ಟು ವರ್ಸ್ಟಾಗಿತ್ತು ಅಂತ ಅಂದರೆ, ಡಬ್ಬ ಥರ ಇತ್ತು. ಅದು ಏನು ನೀರು ಹಾಕಿದ್ನೋ ಸ್ಮೆಲ್ಲು, ಯಪ್ಪ ಒಂಥರ ಅನ್ನಿಸ್ತಿತ್ತು. ನಾವು ಸುಮ್ಮನೆ ಅದು ವೇಸ್ಟೇ ಆಯಿತು. ಅದು 50 ರೂಪೀಸು ಒಂದಕ್ಕೆ, ವೇಸ್ಟ್ ಅಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು, ಸ್ವಲ್ಪ ಆಗೋಷ್ಟು ತಿಂದು ಮಿಕ್ಕಿದ್ದನ್ನು ಡಿಸ್ಕಾರ್ಡ್ ಮಾಡಿದ್ದಾಯಿತು. ಅಷ್ಟು ವೇಸ್ಟ್ ಅಂತಲೇ ಅಂತ ಹೇಳ್ಬೋದು. ನಾವು ಒಂದು ಸ್ವಲ್ಪ ಎಲ್ಲ ಕೇಕ್ಸ್ದು ಅದು ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಕೇಕ್ಸ್ದು ಯಾವುದ್ಯಾವ್ದು ಮಾಡೆಲ್ ಎಲ್ಲ ಇಟ್ಟಿದ್ರು ಕೇಕಿಂದ ಮಾಡಿರೋ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಪೂರ್ತಿ ಫುಲ್ಲು ಕೇಕ್ಸೇ ಇಟ್ಟಿರ್ತಾರೆ ನೋಡೋದಕ್ಕೆ ಅಂತ. ಬಟ್ ಅಲ್ಲಿ ಕೇಕಿಗಿನ ಜಾಸ್ತಿ ಎಕ್ಸಿಬಿಷನ್ಸ್ ಬೇರೆ ಥರದ್ದು ಗೇಮ್ಸಿಂದು ಆ ಥರದ್ದು ಏನೇನೋ ಇಟ್ಟಿದ್ರು. ಅದು ಏನದು ಮನೆಗೆ ಉಪಯೋಗ ಆಗೋವಂಥದ್ದು ವಸ್ತುಗಳು, ಸೋಫಾ ಆ ಥರದ್ದು ಎಲ್ಲ ತೊಗೊಳ್ಳೋರಿದ್ರೆ ತೊಗೋಬೋದು, ಆ ಥರದ್ದೆಲ್ಲ ಇಟ್ಟಿದ್ರು. ಹಾಗೆ ಪಂಜುರುಳಿ ದೇವ್ರದ್ದು, ಅದೇ ಕಾಂತಾರದ್ದು ಇಟ್ಟಿದ್ರಲ್ಲ, ಅದನ್ನು ಪಂಜುರುಳಿ ದೇವ್ರದ್ದು ಅಲ್ಲ ಗೊತ್ತಿಲ್ಲ ನನಗೆ, ಅದು ಕಾಂತಾರ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಆ ಥರದ್ದು ಇಟ್ಟಿದ್ರು. ಮತ್ತು ಹಾಗೆ ಬೊಂಬೆಗಳದ್ದು ಟೆಡಿ ಬೇರು ಮತ್ತು
ಪ್ಯಾಲೇಸ್ ಥರದ್ದು ಆ ಥರದ್ದೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಇಟ್ಟಿದ್ರು. ನಾವು ಅಲ್ಲೆಲ್ಲ ಕೇಕ್ಸಿಂದೆಲ್ಲ ಒಂದು ಹಿಂದೆಗಡೆ ಕ್ರೌಡು ತುಂಬಾ ಇತ್ತು. ಮಾತ್ರ ಅವತ್ತು ರಜೆ ಇದ್ದಿದ್ದರಿಂದ ತುಂಬ ಜನನೇ ಬಂದಿದ್ರಲ್ವ, ಹಾಗಾಗಿ ತುಂಬಾ ಕ್ರೌಡ್ ಇತ್ತು. ನಾವು ಅಲ್ಲಲ್ಲೇ ಒಂದು ಸ್ವಲ್ಪ ನಿಂತ್ಕೊಂಡು ಗ್ಯಾಪಲ್ಲಿ ಫೋಟೋ ತೊಗೊಂಡು ಸ್ವಲ್ಪ ಹಾಗೆ ಮೂವ್ ಮಾಡ್ಕೊಳ್ತಾ ನಿಧಾನಕ್ಕೆ ಹೊರಟು ಬಂದ್ವಿ. ಅಲ್ಲಿ ಇಯರಿಂಗ್ಸು ಮತ್ತು ಆ್ಯಕ್ಸಸರೀಸು ಆ ಥರದ್ದೆಲ್ಲ ಇತ್ತು ಹುಡುಗಿಯರಿಗಿಂತ. ಅಲ್ಲಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಹೇಳೋರು. ಅವಳಿಗೆ ಆಫೀಸ್ಗೆ ಹೋಗೋದಕ್ಕೆ ಒಂದು ಸ್ವಲ್ಪ ಇಯರಿಂಗ್ಸ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಹೋಗೋದಕ್ಕೆ ಅಂತ ಅದೆಲ್ಲ ಹುಡ್ಕಿದ್ಲು. ಅಲ್ಲಿ ಅಷ್ಟು ಚೆನ್ನಾಗಿರೋದು ಸಿಕ್ಕಿಲ್ಲ, ತುಂಬಾ ರೇಟ್ ಹೇಳ್ತಾಯಿದ್ಲು, ಅಷ್ಟು ವರ್ತಿರಲಿಲ್ಲ. ಸೊ ಅವರು ಹೇಳಿದ್ದಕ್ಕೆ ಹಾಗಾಗಿ ಸ್ವಲ್ಪ ಏನೇನು ಆ್ಯಕ್ಸಸರೀಸ್ ಬೇಕಾದ ಮಾತ್ರ ತೊಗೊಂಡು ಹೊರಟ್ವಿ. ಅಲ್ಲಿಂದ ನಾವು ಸೀದಾ ಓರಿಯನ್ ಮಾಲಿಗೆ ಬಂದ್ವಿ. ಒನ್ ಆಫ್ ಮೈ ಫೇವ್ರೆಟ್ ಮಾಲ್ ಅಂತ ಹೇಳ್ಬೋದು ಓರಿಯನ್ ಮಾಲ್. ಏಕೆಂದರೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಓರಿಯನ್ ಮಾಲ್. ಅದು ತುಂಬ ಗುಡ್ ಮೆಮೊರೀಸ್ ಇದೆ. ಹಾಗಾಗಿ ನನಗೆ ಓರಿಯನ್ ಮಾಲ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ಯಾವಾಗಲೂ ಹೋಗೋಕ್ಕೆ ಬೇಕಾದ್ರೆ ನನಗೆ ಇಷ್ಟಪಡ್ತೀನಿ. ಬಟ್ ನಮ್ಮ ಮನೆಯಿಂದ ದೂರ ಅಂದ್ಬಿಟ್ಟು ಜಾಸ್ತಿ ಹೋಗೋದಕ್ಕೂ ಆಗೋದಿಲ್ಲ. ಸೊ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬಾ ಸಕ್ಕದಾಗಿ ಅರೇಂಜ್ ಮಾಡಿದರು ಕ್ರಿಸ್ಮಸ್ಗೆಲ್ಲ. ನಾವು ಫಸ್ಟು ಬೆಂಗಳೂರಿಗೆ ಬಂದಾಗ ನಾವು ಇಲ್ಲಿ ಕ್ರಿಸ್ಮಸ್ಗೆ ಬಂದಿದ್ವಿ ನಾನೂರಾಗೂ. ಅವರು ಸಕ್ಕತ್ತಾಗಿತ್ತು ಅರೇಂಜ್ಮೆಂಟ್ಸ್ ಎಲ್ಲ. ಆವಾಗಿಂದ ನಂಗೆ ಸಕ್ಕತ್ ಇಷ್ಟ, ಕ್ರಿಸ್ಮಸ್ಸಿಗೆ ಬರೋದಕ್ಕೆ ತುಂಬ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಮಕ್ಕಳೆಲ್ಲ ನೋಡಿ ಟ್ರೈನಲ್ಲಿ ಬೇಕಾದ್ರೆ ಹಿಂಗೆ ಹೋಗ್ಬೋದು ಆ ಥರದ್ದೆಲ್ಲ ಇತ್ತು. ಸೊ ನಮ್ಮ ಚಾರುನು ನೆಕ್ಸ್ಟ್ ಯಾವಾಗಲಾದ್ರು ಕರ್ಕೊಂಬಂದಾಗ ಈ ಥರದ್ದೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ಸೊ ಲೇಸರ್ ಲೈಟ್ಸಿಂದು ಮತ್ತು ಈ ಟ್ರೀ ಹತ್ರ ನೋಡಿ ಲೈಟ್ಸ್ ಎಲ್ಲ ಚೇಂಜ್ ಆಗೋದು, ಮತ್ತು ಅಲ್ಲಿ ಪೂಲ್ ಹತ್ರ ಒಂಥರ ಕೆರೆ ಥರ ಎಲ್ಲ ಇದೆಯಲ್ಲ ಒಂದು ಸ್ವಲ್ಪ, ಅಲ್ಲಿ ನೋಡಿ ಈ ಥರ ವಾಟರ್ ಎಲ್ಲ ಬೀಳೋ ಥರ ಮಾಡಿದರು. ಅದು ಗಾಳಿ ಬೀಸಿದ ತಕ್ಷಣ ಇಲ್ಲಿ ಫೋಟೋ ತೊಗೊಳ್ತಿರೋರ ಹತ್ರಕ್ಕೆ ಫುಲ್ ನೀರು ಸಿಡಿಯುತ್ತೆ. ನನಗೆ ಎಷ್ಟೊಂದು ಸತಿ ಹಂಗೆ ಆಯಿತು, ಫೋನಲ್ಲಿ ಎಲ್ಲ ನೆಂದೋಗೋದು, ನೀರೆಲ್ಲ ಬಿದ್ದು ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅಲ್ಲಿ ಸೆಲ್ಫೀಸು ಫೋಟೋಸ್ ತೊಗೊಳೋಕೆ ತುಂಬ ಜನನೇ ನಿಂತಿದ್ರು. ಒಬ್ಬರಾದ್ಮೇಲೆ ಒಬ್ಬರು ಸ್ವಲ್ಪ ಕ್ಯೂ ಥರನೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಜಾಗ ಮಾಡಿಕೊಂಡು ನಾವು ಫೋಟೋಸ್ ಎಲ್ಲ ಇಬ್ಬರು ತಕ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮಾಲ್ ಮಾತ್ರ. ತುಂಬ ಜಾತ್ರೆ ಅಂತ ಹೇಳ್ಬೋದು, ಅಷ್ಟು ಜನ ಇದ್ದರು ಮಾತ್ರ. ಎಲ್ಲಾದರೂ ಒಂದೊಂದು ಹೆಜ್ಜೆಗೂ ಜನ, ಅಷ್ಟೊಂದು ಜನ ಇದ್ದರು ಮಾತ್ರ. ಎಲ್ಲ ರಜಾ ಇರುತ್ತಲ್ವ, ಎಲ್ಲ ಎಂಜಾಯ್ ಮಾಡೋದಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿರ್ತಾರೆ. ಸೊ ನೆಕ್ಸ್ಟು ನಮಗೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಒಂದು ಕಡೆ ಹೋದ್ವಿ. ನನ್ನ ತಂಗಿಗೆ ಖಾರ ಐಟಮ್ಸ್ ಏನಾದರೂ ಬೇಕು. ಮಾಲಲ್ಲಿ ನಿಮಗೆ ಖಾರ ಐಟಮ್ಸು ಅಂದರೆ ಖಾರವಾಗಿ ಸಿಗೋದು ಸ್ವಲ್ಪ ಕಮ್ಮಿನೇ, ಯಾಕೆಂದರೆ ಸ್ವೀಟು ಆ ಥರದ್ದಿರುತ್ತೆ. ನಮ್ಮ ಸೌತ್ ಇಂಡಿಯನ್ಗೆ ಇಷ್ಟ ಆಗೋ ಅಷ್ಟು ಕಮ್ಮಿನೇ, ಎಲ್ಲೋ ಒಂದೊಂದು ಸತಿ ಸಿಗ್ಬೋದೇನೋ. ಇಲ್ಲಿ ಕೇಕ್ ಅಂಗಡಿ ಇತ್ತು ಗ್ರೌಂಡ್ ಫ್ಲೋರಲ್ಲಿ. ಸೊ ನನಗದು ಬೇಡ ಅಂತ ಅಂದ್ಬಿಟ್ಟು ತಿರ್ಗಾ ಮನೆಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದ.